ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು. ಇವತ್ತು ಬಂದಿದ್ದೀರಾ, ತುಂಬ ಬಿಸಿಲು ಆದರೂ ಎಲ್ಲರೂ ಬಂದಿದ್ದೀರಾ, ಖುಷಿ ಆಯಿತು. ನೀವೆಲ್ಲರೂ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸಿನಿಮಾ ಇಂಡಸ್ಟ್ರಿ ಅಂದರೆ ಯು ಆರ್ ಅ ಬಿಗ್ ಸಪೋರ್ಟ್ ಟು ಆಲ್ ಆಫ್ ಅಸ್. ದ ಜಜ್ಮೆಂಟ್ ಸಿನಿಮಾ ಶೂಟಿಂಗ್ ಮುಕ್ತಾಯ ಆಗಿದೆ. ಇವತ್ತು ಕುಂಬಳಕಾಯಿ ಫಂಕ್ಷನ್ನು. ಖುಷಿ ಆಗ್ತಿದೆ ಯಾಕೆಂದರೆ ಸರ್ ಹೇಳಿದಾಗೆ ಎಕ್ಸಾಕ್ಟ್ಲಿ 1 ಇಯರು. 24th ಏಪ್ರಿಲ್ಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾನು ಕೂಡ 24th ಏಪ್ರಿಲ್ಗೆ ಸ್ಟಾರ್ಟ್ ಮಾಡಿದ್ದೆ. ನಾನು ಈ ಸಿನಿಮಾ ಟೀಮ್ ಜಾಯಿನ್ ಮಾಡೋದಕ್ಕೆ ಒಂದು ತುಂಬ ಒಳ್ಳೆ ಕಥೆ ಇದೆ. ಅದು ನೆಕ್ಸ್ಟು ನಾನು ಪಬ್ಲಿಸಿಟಿ ಟೈಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ. ಶೂಟಿಂಗ್ 24th ಅಂದರೆ ನಾನು 22nd ನನಗೆ ಈ ಆಫರ್ ಬಂದಿತ್ತು. 23rd ನಾನು ಬರ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಸರ್ ತುಂಬ ಟೆನ್ಷನಲ್ಲಿದ್ದರು. ಬಟ್ ಲಕ್ಕಿಲಿ ನಾನು ಡಿಸೈಡ್ ಮಾಡಿ 24th ಬಂದೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ಆ ಕಥೆನ ಇನ್ನೂ ಡೀಟೇಲಾಗಿ ಆಮೇಲೆ ಶೇರ್ ಮಾಡ್ತೀನಿ. ಬಟ್ ಇವತ್ತಿಗೆ ಇಷ್ಟೇ ಇರಲಿ. ಬಟ್ ನನಗೆ ತುಂಬ ಖುಷಿ ಇದೆ ಅವತ್ತು ನಾನು ಶೂಟಿಂಗ್ ಬಂದೆ, ನಾನು ಸಿನಿಮಾ ಮಾಡಿದೆ ಅಂತ. ಯಾಕೆಂದರೆ ಇಂಥ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋದು ಮಿಸ್ ಮಾಡ್ಕೊಳ್ಳೋದು ನನಗೆ ರಿಗ್ರೆಟ್ ಆಗಬಹುದಿತ್ತು ಖಂಡಿತವಾಗ್ಲೂ. ತುಂಬ ಒಳ್ಳೆ ಟೀಮು, ಇಡೀ ಟೀಮು. ಒಂದೇನಾಗುತ್ತೆ ವಿಷಯ ಅಂದರೆ, ನಮ್ಮ ಸಿನಿಮಾ ಇಂಡಸ್ಟ್ರಿಲಿರೋ ಪ್ರೊಡಕ್ಷನ್ಸು ಸಿನಿಮಾ ಮಾಡೋದು ಅಫ್ಕೋರ್ಸ್ ದಟ್ ಈಸ್ ಅವರ್ ಬಿಸ್ನೆಸ್, ಅದು ನಮ್ಮ ಕೆಲಸ. ನಮ್ಗದೊಂದು ಗೊತ್ತಿರುತ್ತೆ ಸೈಕಲ್ ಏನು ಅಂತ. ಬಟ್ ಸಿನಿಮಾ ಇಂಡಸ್ಟ್ರಿಯಿಂದ ಹೊಸೊಬ್ಬರು ಸಿನಿಮಾ ಇಂಡಸ್ಟ್ರಿ ಗೊತ್ತಿಲ್ಲದೆ ಇರೋರು, ಬರೀ ಪ್ಯಾಷನ್ ಇರೋರು ಬಂದು ದುಡ್ಡು ಹಾಕಿ ಸಿನಿಮಾ ಮಾಡ್ತಾರಲ್ವ, ನಂಗೆ ತುಂಬ ರೆಸ್ಪೆಕ್ಟ್ ಇದೆ ಅವ್ರ ಬಗ್ಗೆ. ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರಮ್ ಗುರು ಸರ್ ಟು ಹಿಸ್ ಎಂಟೈರ್ ಟೀಮ್, ಕಿರಣ್ ಅವರು, ಸಂಪತ್ ಅವರು, ಆರ್ ಸಿನಿಮ್ಯಾಟೋಗ್ರಾಫರ್, ಎವ್ರಿಬಡಿ. ಅಫ್ಕೋರ್ಸ್ ಆಲ್ ದಿ ಆ್ಯಕ್ಟರ್ಸ್. ನನಗೆ ಖುಷಿ ಇದೆ ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ. ಇಷ್ಟು ಬೇಗ ನನ್ನ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ನನಗೆ ಐ ಡೆಂಟ್ ಥಿಂಕ್ ಸೊ, ಬಟ್ ಆಗಿದೆ, ಖುಷಿ ಇದೆ. ಧನ್ಯ, ದಿಗಂತು, ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಆ್ಯಂಡ್ ಮ್ಯಾಮ್ ನಿಮ್ಮ ಪಕ್ಕ ಕೂತಿದ್ದೀನಿ, ಖುಷಿ ಆಗ್ತಿದೆ. ಟುಡೇ ಇಸ್ 24th ಏಪ್ರಿಲ್. ಐ ಡೋಂಟ್ ನೋ, ಐ ಫೀಲ್ ರಿಯಲಿ ಬ್ಲೆಸ್ಡ್. ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಐ ವಾಸ್ ಎ TV ಹೋಸ್ಟ್, ನಿಮ್ಮೆಲ್ಲರಿಗೂ ಗೊತ್ತು. ಐ ಥಿಂಕ್ ನಾನೊಂದು ಶೋ ಮಾಡಿದ್ದೆ. ನನಗೊಂದು ಆ ಶೋ ಅಲ್ಲಿ ಒಂದು ಅವಾರ್ಡ್ನ ಪ್ರೆಸೆಂಟ್ ಮಾಡಬೇಕಿತ್ತು. ಸಾರಿ, ನಾನು ಆಫ್ ದ ಟಾಪಿಕ್ ಹೋಗ್ತಾ ಇದ್ದೀನಿ, ಬಟ್ ಮ್ಯಾಮ್ ಅಲ್ಲಿ ಕೂತಿದ್ದಾರೆ, ಸೊ ಹೇಳ್ಬೇಡ ಅಂತ. ಸೊ ರಾಜ್ಕುಮಾರ್ ಸರ್ ಅವರು ಸ್ಟೇಜ್ ಮೇಲಿದ್ದರು, SM ಕೃಷ್ಣ ಸರ್ ಸ್ಟೇಜ್ ಮೇಲಿದ್ದರು. ಸೊ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಯಾಕೆ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ನಾನು ಆ್ಯಕ್ಟ್ರು ಇರಲಿಲ್ಲ, ಆ್ಯಂಕರಿಂಗು ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಹೋಗಿ ಅವಾರ್ಡ್ ಕೊಡಿ, ಕನ್ನಡಿಗ, ಬೆಸ್ಟ್ ಕನ್ನಡಿಗ ಅವಾರ್ಡ್ ಅಂತ ಒಂದಿತ್ತು. ಸೊ ಬರೀ ಅವಾರ್ಡ್ ಹಿಡ್ಕೊಂಡು ನಾನು ಸ್ಟೇಜ್ ಮೇಲೆ ಹೋಗಿದ್ದೆ. ಆ್ಯಂಡ್ ಐ ಸಾ ದ ಪ್ರೆಸ್, ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಪ್ರೆಸ್ಸು. ಆಮೇಲೆ ಆ ಒಂದು ದೊಡ್ಡ ವೇದಿಕೆ ಮೇಲೆ ರಾಜ್ಕುಮಾರ್ ಸರ್ ಪಕ್ಕ ನಿಂತ್ಕೊಂಡಿದ್ದು, ಇವತ್ತಿಗೂ ಆ ಫೋಟೋ ಇದೆ. ಐ ಥಿಂಕ್ ಸೋಷಿಯಲ್ ಮೀಡಿಯಲ್ಲಿ ಅದು ಬರ್ತಾ ಇರುತ್ತೆ. ಸೊ ಅವ್ರ ಜೊತೆ ನಂಗೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಬಟ್ ಧನ್ಯ ಇಸ್ ಹಿಯರ್, ಮ್ಯಾಮ್ ಇಸ್ ಹಿಯರ್, ಸೊ ಐ ಆಮ್ ವೆರಿ ಹ್ಯಾಪಿ. ಖುಷಿ ಆಗುತ್ತೆ. ಇನ್ ಸಮ್ ವೇ ವಿ ಆರ್ ಕನೆಕ್ಟೆಡ್ ಟು ಸರ್ ಅಂತ. ಆ್ಯಂಡ್ ಸೊ ಇವತ್ತು ಪೂಜೆ, ನಂದು ಕೆಳಗಡೆ ಡಬ್ಬಿಂಗ್ ಕೂಡ ನಡೀತಾ ಇತ್ತು, ಅದು ಆಯಿತು. ಇನ್ನೇನು ಹೇಳಲಿ, ದಟ್ಸ್ ಇಟ್. ಲಾಸ್ಟ್ ಲೆಗ್ಗು, ಇದೇನು ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ರೆಡಿ ಇದೆ. ಸರ್ ಅನೌನ್ಸ್ ಮಾಡ್ತಾರೆ ಡೇಟು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ಲಾಸ್ಟ್ ಲೆಗ್ಗಲ್ಲಿ ಸುನೇನ ಅವ್ರು ನಮ್ಮದು ಟೀಮ್ ಜಾಯಿನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸುನೇನ ಅವರೇ. ನಮ್ಮ ಪಬ್ಲಿಸಿಟಿಯಲ್ಲಿ ಅವರು ಶೀಸ್ ಅ ಸ್ಟ್ರಾಟಜಿಸ್ಟ್. ಸೊ ಥ್ಯಾಂಕ್ ಯು. ಶೀಸ್ ಪ್ಲ್ಯಾನ್ಡ್ ಎವ್ರಿಥಿಂಗ್ ವೆರಿ ವೆಲ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಡೀ ಜಡ್ಜ್ಮೆಂಟ್ ಟೀಮ್ಗೆ ನನ್ನ ವಂದನೆಗಳು. ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ನಂಬಿಕೆ ಇದೆ. ಅವರು ಶೂಟಿಂಗ್ ಮಾಡೋವಾಗ ನೋಡಿದ್ದೀನಿ, ಮತ್ತು ಡಬ್ಬಿಂಗ್ ನೋಡಬೇಕಾದ್ರೆ ನನಗೆ ಅನಿಸಿದ್ದು ಧನ್ಯನಿಗೆ ಇದೊಂದು ಒಳ್ಳೆ ಅದೃಷ್ಟ. ಯಾಕೆಂದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಅವಳು ಸ್ಕ್ರೀನ್ ಹಂಚ್ಕೊಂಡಿದ್ದಾಳೆ. ಅವಳಿಗೆ ಕಲಿಯೋಕ್ಕೆ ತುಂಬ ಸಿಕ್ಕಿದೆ ಈ ಸಿನಿಮಾಯಿಂದ. ಡೈರೆಕ್ಟ್ರಿಂದ ಆಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಆ್ಯಕ್ಟರ್ಸಿಂದ ಇರ್ಬೋದು, ಪ್ರತಿಯೊಬ್ಬರ ಜೊತೆಗೂ ಅವಳು ಚೆನ್ನಾಗಿ ಕೂಡಿ ಕೆಲಸ ಮಾಡಿದ್ದಾಳೆ. ಅದೇ ಒಂದು ಅದೃಷ್ಟ ಅವಳಿಗೆ. ಹಾಗೆ ಈ ಟೈಮಲ್ಲಿ ಕನ್ನಡ ಸಿನಿಮಾಗಳು ಓಡ್ತಿರೋದೇ ಕಡಿಮೆ ಅಂತ ನಮಗೆ ಅನಿಸ್ತಿರೋ ಕಾಲದಲ್ಲಿ ಇವ್ರು ಮುಂದೆ ಬಂದು ಇಂಥ ಒಂದು ಸಿನಿಮಾಗೆ ಕೈ ಹಾಕಿರೋದು
ತುಂಬ ದೊಡ್ಡದು. ಕನ್ನಡದವರಾಗಿ ನಾವು ಎಲ್ಲ ಇಡೀ ಕನ್ನಡ ಜನತೆ ಇದಕ್ಕೆ ಸಪೋರ್ಟ್ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಬೇಕು, ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಇಲ್ಲಿ ಪ್ರತಿಯೊಬ್ಬರು ಸೇರಿರೋ ಎಲ್ಲ ಮೀಡಿಯಾದವ್ರಿಗಾಗಲಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ತಂದೆಯವರಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾ ಇದ್ದೀನಿ. ಅವ್ರದ್ದು ಭಾಳ ದೊಡ್ಡ ಪರಿಚಯ ಅದ. ಹಿಂಗಾಗಿ ನಾನು ಸದ್ಯಕ್ಕೆ ಏನು ಹೇಳ್ತೀನಿ ಅಂದ್ರೆ, ಶೀ ಈಸ್ ಕ್ವೈಟ್ ಬ್ಯುಸಿ ಆರ್ಟಿಸ್ಟ್ ಇವನ್ ಇನ್ ಬಾಲಿವುಡ್. ಹಿಂದಿ ಸಿನಿಮಾನು ಮಾಡ್ಲಿಕ್ಕೆ ಇದ್ದಾರೆ, ಅವರು ಬ್ಯುಸಿ ಇದ್ದಾರೆ. ಕೊನೆ ಕೂತವರು ನವಿಲಾ ಅಂಥೇಳಿ, ಚಿತ್ರರಂಗಕ್ಕೆ ಹೊಸ ಪರಿಚಯ. ಭಾಳ ಖುಷಿ ಅದ ನನಗೆ, ಹೊಸ ಮುಖಗಳು, ಹೊಸ ತಂಡ ನಮ್ಮ ಇದಕ್ಕೆ ಬರಲಿ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೇನಾದರೂ ಇದೆ?